ಯಾರಿಗೂ ರಾಜಕೀಯ ಶಾಶ್ವತ ಅಲ್ಲ. ಇದು ಸಿಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್. ಅದು ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರ ಬಳಿ ಆಡಿದಂತಹ ಮಾತು. ಯಾರಿಗೂ ರಾಜಕೀಯ ಶಾಶ್ವತ ಅಲ್ಲ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ಸಿಎಂ ಸಿದ್ದರಾಮಯ್ಯನವರು ಈ ಮಾತುಗಳನ್ನ ಶಾಸಕ ಬೇಲೂರು ಗೋಪಾಲಕೃಷ್ಣ ಎದುರಿಗೆ ಆಡಿದ್ರು. ಇದೇ ವಿಷಯವಾಗಿ ಬೇಲೂರು ಗೋಪಾಲಕೃಷ್ಣ ಮಾತನಾಡುವ ಮೂಲಕವಾಗಿ ಮುಖ್ಯಮಂತ್ರಿಗಳ ಮಾತು ಯಾವ ಕಾರಣಕ್ಕೆ ಹೀಗಿತ್ತು ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರಾಗಿರ್ತಕ್ಕಂಥ ಬೇಲೂರು ಗೋಪಾಲಕೃಷ್ಣ ಅವರ ಜೊತೆ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ರಾಜಕಾರಣ ಶಾಶ್ವತ ಅಲ್ಲ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರಾಗಿರ್ತಕ್ಕಂಥ ಬೇಲೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಮತ್ತೆ ಸಿಎಂ ಮಾತನಾಡ್ತಾ ಇದ್ರಿ ಅನ್ನುವಂಥ ಮಾಹಿತಿ ಬಂತು. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ರಾಜಕಾರಣ ಶಾಶ್ವತ ಅಲ್ಲ ಅನ್ನೋ ಮಾತನ್ನು ಯಾಕೆ ಈ ಮಾತು ಬಂತು? ತಾವು ಏನು ಕೇಳಿದ್ರಿ, ಅವ್ರೇನು ಹೇಳಿದ್ರು? ಸರ್, ಸಹಜವಾಗಿ ನಾನು ವಿಧಾನಸೌಧಕ್ಕೆ ಬರ್ತಾ ಇದ್ದೀನಿ. ಅಷ್ಟೊತ್ತಿಗೆ ಸಾಹೇಬರು ನಡೆದು ಬರ್ತಾ ಇದ್ರು. ವಿಧಾನಸೌಧ ಮೆಟ್ಲ ಹತ್ರ ಬರ್ತಾ ಇದ್ದ ಕೇಳಿದೆ, ಏನು ಸರ್ ಹೇಗಿತ್ತು ಸರ್, ಇವತ್ತು ಭಾಳ ಖುಷಿಯಾಗಿದ್ದೀರಿ, ನಾನು ಮಾಮೂಲಾಗಿ ಟಗರು ಹೇಗಿದ್ದೀರಿ ಅಂತೆಲ್ಲ ಕೇಳ್ತೀವಿ. ಆ ಥರ ಅಂದರೆ ಒಂಥರ ಸಾಹೇಬ್ರ ಜೊತೆಗೆ. ಆವಾಗ ಒಳ್ಳೆ ನಾಟಿ ಕೋಳಿ ಚೆನ್ನಾಗಿತ್ತ ಅಂತ ಕೇಳಿದೆ. ಭಾರಿ ಚೆನ್ನಾಗಿತ್ತು ಕಣೋ, ಒಳ್ಳೆ ಇದು ಮೈಸೂರು ಮಾದರಿ ಮಾಡಿದರು, ನಿಜವಾಗ್ಲೂ ಖುಷಿ ಆಯಿತು, ಒಳ್ಳೆ ಊಟ ಒಳ್ಳೆ ತಿಂಡಿ ತಿಂದೆ ಕಣೋ, ಭಾರಿ ಖುಷಿ ಆಯಿತು ಅಂತ ಹೇಳಿದ್ರು. ಇದೇ ಥರ ಈ ನಗು ಭಾರಿ ಚೆನ್ನಾಗಿದೆ ಇವತ್ತು ಅಂತ ಕೇಳಿದೆ. ಅದು ಅಷ್ಟೇ ಸಹಜವಾಗಿ. ಅವಾಗ ಅಂದರೆ ಶಾಶ್ವತ ಅಲ್ಲ, ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿನ ಅಲ್ಲ ಕೇಳ್ದೇನೆ. ಅವಾಗ ಹೇಳಿದಾಗ ಅವ್ರು ಹೇಳಿದ್ರೆ, ಏನೋ ಇವತ್ತು ಭಾರಿ ಕಲರ್ಫುಲ್ ಆಗಿ ಬಂದಿದ್ಯಾ ನೀನು ಏನೋ ಅಂತ ಹೇಳಿದ್ರು. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಸಾಹೇಬ್ರೆ, ಹೀಗಿದ್ದೀರಿ, ನೀವೆಷ್ಟು ಖುಷಿ ಇದ್ರೆ ನಾವು ಖುಷಿಯಾಗಿರ್ಬೇಕಲ್ಲ ಸಾಹೇಬ್ರೆ ಅಂದೆ. ಹಂಗೆ ಮಾತಾಡ್ತಾ ಹೆಗಲ ಮೇಲೆ ಕೈ ಹಾಕತ್ತಾ ಬರ್ತಾ ಏನು ರಾಜಕೀಯವಾಗಿ ಇದೆಲ್ಲ ಕೆಲವೊಂದು ಹೇಳಿದ್ರು, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ನಿಮ್ಮ ಟಿವಿ ಮಾಧ್ಯಮ ಮುಂದೆನೇ ಬಂದರು, ಮಾತಾಡ್ತಾನೆ ಬಂದಿದ್ದಾರೆ. ಅದು ಬೇರೆ ಏನು ಮಾತಾಡಿದ್ದು ಏನೇ ಇಲ್ಲ. ಥರ ಏನು ಮಾಡಿ ಅಂದರೆ ಸಿದ್ದರಾಮಯ್ಯ ಅವ್ರು ಯಾವಾಗಲೂ ಹಾಗೆ ಅಲ್ವ, ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಏನಾರು ಹೇಳ್ಬೇಕಂದ್ರೆ ನೇರವಾಗಿ ಹೇಳಿ ಕೈ ತೊಳ್ಕೊಬಿಡ್ತಾರೆ. ಆ ಥರ ಹೇಳಿದ್ರು. ಆ ಥರ ಏನಿಲ್ಲ, ರಾಜಕೀಯ ಬಿಡ, ಇದೆಲ್ಲ ಮಾಮೂಲು ಅಂತ ಹೇಳಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಿದ್ದಿಲ್ಲ. ನಿಮಗೆ ಇದೆಲ್ಲ ಮಾತಾಡಿ ಈ ಸಿನಾರಿಯೋ ನೋಡಿದ್ಮೇಲೆ ಏನು ಅನಿಸ್ತಿದೆ? ನನಗೇನಾಗಿದೆ, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ಇವತ್ತು ಮೊನ್ನೆ ಸಾಹೇಬರು ಅವ್ರು ಹೋಗಿರೋದು, ಇವತ್ತು ಅವ್ರು ಬಂದಿರೋದು, ನಮ್ಮ ಎಲ್ಲೋ ಒಂದು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಣ್ಣ ಗೊಂದಲಗಳಿದ್ದಿದ್ದಲ್ಲ, ಇವತ್ತು ಅದನ್ನು ಹೋಗಲಾಡಿಸಿ ವಿರೋಧ ಪಕ್ಷದವರು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಸಂದೇಶ ಹೋಗಿದೆ, ಅದು ಖುಷಿಯಾಗಿದೆ ಅಷ್ಟೇ. ಸಿದ್ದರಾಮಯ್ಯ ಯಾವತ್ತೂ ನೇರ ನಡೆ ನುಡಿ ಏನಿದ್ರು ಅಲ್ಲೇ ಹೇಳ್ತಾರೆ. ಅವ್ರು ಯಾವ್ದನ್ನೂ ಅಥವಾ ತುಂಬ ಏನೋ ಆಗ್ತಾ ಇದೆ ಅಂದ್ರೂ ಕೂಡ ತುಂಬ ತಲೆಗೆ ಅಣಿಸ್ಕೊಳ್ಳಲ್ಲ ಅದನ್ನ. ಆದರೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅಥವಾ ಅವ್ರು ಹೇಳ್ತಾರೆ ಅನ್ನುವಂಥದ್ದು. ಬಹುಶಃ ಹಂಗೆ ಅವ್ರು ಹಾಗೆ ಇದನ್ನ ಸ್ವೀಕರಿಸಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನ ತಮ್ಗೆ ಅನ್ಸುತ್ತಾ? ನೋಡಿ, ಅವರಲ್ಲಿ ಏನಂದರೆ, ನನಗೆ ಬೆಳಗ್ಗೆ ಬಂದಿರೋದು, ಡಿ ಕೆ ಸಾಹೇಬ್ರ ಮನೆ ಬಂದಿರೋದು, ಅಲ್ಲಿ ಇದ್ದಿರೋದು ಎಲ್ಲ ನೋಡಿದಾಗ ಅವ್ರ ಮುಖದಲ್ಲಿ ಒಂದು ಕಳೆ ಇತ್ತು, ಒಂದು ಖುಷಿ ಇತ್ತು. ಯಾವುದೇ ಏನು ಕೋಪ ಏನು ಮಾಡ್ಕೊಡ್ತಾರೆ ಇರಲಿಲ್ಲ. ಅದೆಲ್ಲ ಒಂದು ಬಾಂಧವ್ಯ. ಆ ಥರ ನಡವಳಿಕೆ ಕೇಂದ್ರದ ನಾಯಕರೆಲ್ಲನೇ ಇಲ್ಲೇ